ಹಾಯ್ ಎವ್ರಿವನ್, ವೆಲ್ಕಮ್ ಟು ಎವಿನ್ ವ್ಲಾಗ್ಸ್ ವಿತ್ ಅನು. ಸೊ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ಪಾಸ್ತಾ ಮಾಡೋದು ಯಾವ ರೀತಿ, ಮನೆಯಲ್ಲೇ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೋಬೋದು, ಮತ್ತು ಸ್ಟಿಕ್ಕಿ ಥರ ಇಲ್ಲದೇ ನೀಟಾಗಿ ಉದ್ರುದ್ರವಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ಬಿಸಿನೀರಿಗೆ ಸ್ವಲ್ಪ ಆಯಿಲ್, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಬಾಯ್ಲ್ ಮಾಡಿದ್ರೆ ಅದು ಒಂದು ಸಾಫ್ಟ್ ರೀತಿಯಲ್ಲಿ ಆಗುತ್ತೆ. ಸೊ ಚೆಕ್ ಮಾಡ್ತಾಯಿರಿ, ಚೆಕ್ ಮಾಡಿದಾಗ ಅದು ಸಾಫ್ಟಾಗಿ ಆಗಿರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಯಾವ ಥರ ಒಂದು ಗೊಜ್ಜು ಥರ ಅಂದರೆ ಲೈಕ್ ಗ್ರೇವಿ ಯಾವ ಥರ ಮಾಡ್ಕೋಬೇಕಂದ್ರೆ ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಏನೆಲ್ಲ ಇರುತ್ತೆ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಚಿಲ್ಲಿ ಆಗಿರ್ಬೋದು, ಕ್ಯಾಪ್ಸಿಕಮ್, ಆನಿಯನ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಪ್ಷನ್ನು. ಸೊ ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಎಲ್ಲ ಥರ ವೆಜ್ಜೀಸು ಹಾಕೋಬೋದು. ಸೊ ವೆಜ್ಜೀಸಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಸೊ ಹಾಗಾಗಿ ಯೂಸ್ ಮಾಡಿದ್ರೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮತ್ತು ನೆಕ್ಸ್ಟಿಗೆ ಮಸಾಲಾಗೆ ಬರೋದಾದರೆ ಸ್ವಲ್ಪ ಕೆಚಪ್ ಆಗ್ಬೋದು, ಸೋಯಾ ಸಾಸು, ಮ್ಯಾಗಿ ಮಸಾಲ ಇದ್ದರೂ ಅದನ್ನು ಯೂಸ್ ಮಾಡಿ, ಟೇಸ್ಟಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಅಷ್ಟು ಮಸಾಲ, ಸ್ವಲ್ಪ ಖಾರಕ್ಕೋಸ್ಕರ ಪೆಪ್ಪರ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಅರಿಶಿನ ಪುಡಿ ನಾವು ಮನೆಯಲ್ಲೇ ಮಾಡಿರೋಂಥದ್ದನ್ನು ಅಲ್ಲಿ ಯೂಸ್ ಮಾಡಿರೋಂಥದ್ದು. ಸೊ ಹಸಿ ಅರಿಶಿನ ತಂದು ಅದನ್ನು ತುರಿದು ಡ್ರೈ ಮಾಡಿರೋಂಥದ್ದು. ಸೊ ನೋಡಿ, ಈಗ ಅದು ಉದ್ದುದ್ರವಾಗಿ ಪಾಸ್ತಾ ಆಗಿದೆ. ಸೊ ಇದನ್ನು ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿ ಸರ್ವ್ ಮಾಡೋಕ್ಕೊಟ್ರೆ ಸೊ ಬೆಸ್ಟ್ ಟೇಸ್ಟಿಯಾಗಿರುತ್ತೆ. ಸಾಲ್ಟ್ನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಬೆಸ್ಟ್ ಟೇಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಎವ್ರಿಬಡಿ. ಗಾಡ್ ಬ್ಲೆಸ್ ಯು. ಬಾಯ್.